6ನೇ ವಾರ ಕ್ರಾಫ್ಟ್ಸ್ವೆಲ್ ವಿತ್ ಪಿಸ್ತಾ ಶೆಲ್ ಕ್ರಾಫ್ಟ್ 4. ಇವತ್ತು ನಾನು ಪಿಸ್ತಾ ಶೆಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಕ್ರಾಫ್ಟ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವಿಲ್ಲಿ ಒಂದು ಕಾರ್ಡ್ಬೋರ್ಡ್ನ ತೊಗೊಂಡು ಕಾರ್ಡ್ಬೋರ್ಡ್ಗೆ 2 ಸೈಜಸ್ ರೌಂಡ್ನ ಹಾಕಬೇಕಾಗತ್ತೆ. ಅದಕ್ಕೆ 2 ಪ್ಲೇಟ್ನ ತೊಗೊಂಡಿದ್ದೀನಿ ನಾನು, ಒಂದು ಚಿಕ್ಕದು ಒಂದು ದೊಡ್ಡದು. ಫಸ್ಟು ದೊಡ್ಡ ಪ್ಲೇಟ್ನ ತೊಗೊಂಡ್ಬಿಟ್ಟು ಪೆನ್ಸಿಲಿಂದ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಒಳಗಡೆ ಚಿಕ್ಕ ಪ್ಲೇಟ್ನ ಇಟ್ಬಿಟ್ಟು ಅದನ್ನು ಸಹ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇದರಿಂದ ನಮಗೊಂದು ರಿಂಗ್ ಅನ್ನೋದು ಬರುತ್ತೆ. ಈಗ ಕಾರ್ಡ್ಬೋರ್ಡ್ನ ಕಟ್ ಮಾಡಿಕೊಂಡ್ರೆ ಈ ಥರ ರಿಂಗ್ ಆಗುತ್ತೆ. ಈ ರಿಂಗ್ಗೆ ನಾನು ಒಂದು ಸೈಡ್ ಮಾತ್ರ ಕಲರ್ನ ಮಾಡ್ತಾಯಿದ್ದೀನಿ, ಪೇಂಟ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಪಿಸ್ತಾ ಶೆಲ್ಸ್ನ ತೊಗೊಂಡಿದ್ದೀನಿ ನಾನು. ಪಿಸ್ತಾ ಶೆಲ್ಸ್ಗೂ ಸಹ ನಮಗೆ ಬೇಕಾಗಿರುವಂಥ ಡಿಫ್ರೆಂಟ್ ಕಲರ್ಸ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಾಡಿದ್ದೀನಿ. ಇದರಲ್ಲಿ ನೇಲ್ ಪಾಲಿಶು, ವಾಟರ್ ಕಲರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಇಷ್ಟೊಂದು ಕಲರ್ಸ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವಾಲ್ ಹ್ಯಾಂಗಿಂಗ್ 12 ಸ್ಟೆಪ್ ಆಗುತ್ತೆ, ಬೇರೆ ಬೇರೆ ಕಲರ್ಸಿಂದ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇಷ್ಟೊಂದು ಕಲರ್ಸ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಪ್ಲೇನ್ ಪಿಸ್ತಾ ಶೆಲ್ಸ್ನು ಕೂಡ ವಿತೌಟ್ ಕಲರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕಾರ್ಡ್ಬೋರ್ಡ್ಗೆ ನಾನು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 12 ಸ್ಟೆಪ್ ಬೇಕಲ್ವಾ. ಫಸ್ಟು 4 ಸೈಡ್ ಮಾರ್ಕನ್ನು ಮಾಡಿ ಅದರ ಸೆಂಟ್ರಲ್ಲಿ 2 ಮಾರ್ಕನ್ನು ಮಾಡಿಕೊಂಡ್ರೆ ನಮಗೆ 12 ಸ್ಟೆಪ್ ಅನ್ನೋದು ಸಿಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು. ನೋಡಿ ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಾವು ಮಾರ್ಕ್ ಮಾಡ್ಕೊಂಡಿರುವಂಥ ಪ್ಲೇಸಲ್ಲಿ ಫಸ್ಟ್ ಒಂದು ಕಡೆ ಗಮ್ಮನ್ನು ಹಾಕಿ ಬ್ಲ್ಯಾಕ್ ಉಲ್ಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಬ್ಲ್ಯಾಕ್ ಉಲ್ಲನ್ನು ಇಲ್ಲಿ ಅಟ್ಯಾಚ್ ಮಾಡಿ ಬ್ಲ್ಯಾಕ್ ಉಲ್ಲನ್ನು ಹಚ್ಕೊಂಡಿರ್ತೀವಲ್ವ ಕಾರ್ಡ್ಬೋರ್ಡಿಗೆ, ಅಲ್ಲಿಂದ 1 ಇಂಚನ್ನು ಬಿಟ್ಟು ಒಂದು ಕಲರ್ ಪಿಸ್ತಾ ಶೆಲ್ನ ತೊಗೊಂಡು ಅದಕ್ಕೆ ಗಮ್ಮನ್ನು ಹಾಕಿ ನಾನಿಲ್ಲಿ ತೋರಿಸಿರೋ ಥರ ನೀವು ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಇದ್ರ ಮೇಲೇ ಇನ್ನೊಂದು ಪಿಸ್ತಾ ಶೆಲ್ನ ಕೆಳಗಡೆ ಯಾವ ಕಲರ್ ತೊಗೊಂಡಿರ್ತೀವೋ ಅದೇ ಕಲರ್ ಪಿಸ್ತಾ ಶೆಲ್ನ ತೊಗೊಂಡ್ಬಿಟ್ಟು ಮೇಲೆ ಅದಕ್ಕೂ ಗಮ್ ಹಾಕಿ ಕೆಳಗಡೆ ಮೇಲೆ ಪಿಸ್ತಾ ಶೆಲ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಪಿಸ್ತಾ ಶೆಲ್ ಹಚ್ಚಿದ ಮೇಲೆ 1 ಇಂಚ್ ಬಿಟ್ಬಿಟ್ಟು ಮತ್ತೆ ನಾನಿಲ್ಲಿ ಉಲ್ಲನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಪ್ಲೇಸಲ್ಲಿ ಕೆಳಗಡೆ ಗೆಜ್ಜೆನ ಹಚ್ತಾ ಇದ್ದೀನಿ ನಾನು. ಅದು ಶೇಕ್ ಆದಾಗ ಚೆನ್ನಾಗಿ ಸೌಂಡ್ ಬರುತ್ತೆ ಅಂತ. ಇದನ್ನೇ ಹಚ್ಕೋಬೇಕಂತ ಏನೂ ಇಲ್ಲ, ನಿಮ್ಮ ಹತ್ರ ಯಾವ ಐಟಮ್ ಇದೆ ಅದನ್ನು ಹಚ್ಕೋಬೇಕು. ಮತ್ತು ಉಲ್ಲನ್ನು ಎಡ್ಜಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿದರೆ ಅದು ಗಮ್ಮನ್ನು ಹಾಕಿದಾಗ ಗಟ್ಟಿ ಆಗುತ್ತೆ. ಆವಾಗ ನಾವು ಗೆಜ್ಜೆನ ಅದಕ್ಕೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ಮತ್ತು ಮೇಲೆ ಗಮ್ಮನ್ನು ಹಾಕಿ ಅದನ್ನು ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಇನ್ನು ಮಾರ್ಕ್ ಮಾಡಿರ್ತೀವಲ್ವ 12, ಅದೇ ಥರ ಒಂದೊಂದು ಕಡೆ ಈ ಥರ ಉಲ್ಲನ್ನು ಒಂದಾದಮೇಲೆ ಒಂದು ಕಡೆ ಹಚ್ಕೊಂಡು ಇದಕ್ಕೂ ನಾನು ಬೇರೆ ಕಲರ್ ಪಿಸ್ತಾ ಶೆಲ್ನ 2 ಸ್ಟೆಪ್ಪಲ್ಲಿ ಹಚ್ತಾ ಇದ್ದೀನಿ. ನೋಡಿ ಈ ಥರ ಮೇಲೆ ಕೆಳಗಡೆ ಸೇಮ್ ಕಲರ್ ಪಿಸ್ತಾ ಶೆಲ್ನ ಅಂಟಿಸ್ಕೋಬೇಕು. ಮತ್ತು ಬೇರೆ ಕಲರ್ನ ತೊಗೊಂಡ್ಬಿಟ್ಟು ಮತ್ತೆ 1 ಇಂಚ್ ಗ್ಯಾಪ್ ಬಿಟ್ಕೊಂಡು ಅಲ್ಲೂ ಕೂಡ ನಾನು ಒಂದು ಪಿಸ್ತಾ ಶೆಲ್ನ ಅಂಟಿಸ್ತಾ ಇದ್ದೀನಿ. ಒಂದು ಸೆಟ್ ಆಫ್ ಪಿಸ್ತಾ ಶೆಲ್ನ ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ. ಇಲ್ಲಿ 2 ಮತ್ತು ನೆಕ್ಸ್ಟ್ ಸ್ಟೆಪ್ ಇದೇ ಥರ ಜಾಸ್ತಿ ಮಾಡ್ಕೊತಾ ಹೋಗಬೇಕು. 3 ಸ್ಟೆಪ್ಪು 4 ಸ್ಟೆಪ್ಪು. ಇಲ್ಲಿ 1 ಇಂಚ್ ಆದಮೇಲೆ ಮತ್ತೆ ಉಲ್ಲನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಕೂಡ ಗೆಜ್ಜೆನ ಅಟ್ಯಾಚ್ ಮಾಡ್ತೀನಿ. ಈಗ ನೋಡಿ ನಾನು 5 ಸ್ಟೆಪ್ ಆಗಿದೆ. ಇದೇ ಥರ ಕಂಪ್ಲೀಟ್ ಮಾಡಿದ್ದೀನಿ. ಕನ್ಫ್ಯೂಸ್ ಆಗಬಾರ್ದು ಅಂದರೆ ನಾವು ಸೆಕೆಂಡ್ ಯೂಸ್ ಮಾಡಿರುವಂಥ ಪಿಸ್ತಾ ಶೆಲ್ನ ಫಸ್ಟು ಈ ಥರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ವಿಡಿಯೋಲ್ಲಿ ನೀವು ನೋಡ್ಬೋದು. ಈ ಥರ ಹಚ್ಕೊತಾ ಹೋದರೆ ಕಲರ್ಸ್ ನಮಗೆ ಕನ್ಫ್ಯೂಸ್ ಆಗಲ್ಲ. ಈಗ 12 ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಇದು ಚೆನ್ನಾಗಿ ಡ್ರೈ ಆದಮೇಲೆ ಕಾರ್ಡ್ಬೋರ್ಡ್ನ ಉಲ್ಟಾ ತಿರುಗಿಸ್ಕೊಂಡು ಸೈಡ್ ಇದೆ ಅಲ್ವ, ನಾನಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಅಲ್ಲಿ ಬೇಕಿದ್ರೆ ಸ್ಟೋನ್ ಚೈನು, ಪರ್ಲ್ ಚೈನು, ಇಲ್ಲ ಬಾಲ್ ಚೈನು, ಯಾವುದಾದ್ರೂ ಲೇಸು, ಕಲರ್ ಪೇಪರು ಯಾವುದಿಂದಾದರೂ ನಾವಲ್ಲಿ ಡೆಕೋರೇಟ್ನ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಇದೇ ಥರ ಒಳಗಡೆ ರಿಂಗ್ಗೂ ಸಹ ನಾನಿಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ 2 ಸೈಡ್ ಕಂಪ್ಲೀಟ್ ಆಗಿದೆ. ಮತ್ತು ನಾನು ಕಾರ್ಡ್ಬೋರ್ಡ್ನ ಉಲ್ಟಾ ತಿರುಗಿಸ್ಕೊಂಡು ಕೆಳಗಡೆ ಈ ಥರ ಅರೇಂಜ್ ಮಾಡಿಕೊಂಡು ಸೆಂಟ್ರಲ್ಲಿ ಪಿಸ್ತಾ ಶೆಲ್ಸ್ನ ಹಚ್ಚಿದ್ದೀನಲ್ವ ಅದರ ಸೆಂಟ್ರಲ್ಲಿ ಮುತ್ತನ್ನು ಹಚ್ತಾ ಇದ್ದೀನಿ. ಇದರಿಂದ ಚೆನ್ನಾಗಿ ಲುಕ್ ಕೊಡುತ್ತೆ ನಾವು ಹ್ಯಾಂಗ್ ಮಾಡಿದಾಗ.
ಇದು ಪಿಸ್ತಾ ಶೆಲ್ ಕ್ರಾಫ್ಟ್ 4. ಇನ್ನೂ 3 ಕ್ರಾಫ್ಟ್ಸು ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ನೋಡಿ ಈ ಥರ ಎಲ್ಲ ಕಡೆ ಹಚ್ಚಿದ್ದೀನಿ, ಕಂಪ್ಲೀಟ್ ಆಗಿದೆ. ಈಗ ನಮಗೆ ಮೇಲೆ ಕಾರ್ಡ್ಬೋರ್ಡ್ ಕಾಣ್ತಾ ಇದೆ, ಉಲ್ಲನ್ ಹಚ್ಚಿದಲ್ಲಿ ಕಾರ್ಡ್ಬೋರ್ಡ್ ಕಾಣ್ತಾ ಇದೆ, ಉಲ್ಲನ್ನು ಕಾಣ್ತಾ ಇದೆ. ಹಾಗೂ ಅದು ಸ್ಟ್ರಾಂಗಾಗಿ ಚೆನ್ನಾಗಿ ಗಟ್ಟಿ ಆಗಬೇಕು ಅಂದರೆ ಅದ್ರ ಮೇಲೆ ನಾನು ಒಂದು ವೈಟ್ ಕಲರ್ ಪೇಪರ್ನ ಅದೇ ಮೆಸರ್ಮೆಂಟ್ಸಿಂದ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಗಮ್ ಹಾಕಿ ಆ ಪೇಪರ್ನ ಅಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಹ್ಯಾಂಗ್ ಮಾಡೋದಕ್ಕಾಗಿ 3 ಎಳೆ ಉಲ್ಲನ್ನು 12 ಇಂಚನ್ನ ತೊಗೊಂಡಿದ್ದೀನಿ. 2 ಸೆಟ್ ಉಲ್ಲನ್ನು 2 ಸೆಟ್ಟು 3 ಉಲ್ಲನ್ನು 12 ಇಂಚ್ ಆಗುವಷ್ಟು ತೊಗೊಂಡು ಕಾರ್ಡ್ಬೋರ್ಡ್ನ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಹ್ಯಾಂಗ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ ಈ ಥರ ಅಡ್ಡ 3 ಎಳೆ ಉದ್ದ 3 ಎಳೆನ ಹಚ್ತಾ ಇದ್ದೀನಿ. ನಾವು ಕಲರ್ ಹಾಕಿರ್ತೀವಲ್ಲ ಆ ಸೈಡು ಉಲ್ಲನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದು ನಮಗೆ ಹ್ಯಾಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟಾಗಿ ಸೆಂಟ್ರಲ್ಲಿ ನೋಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆದಮೇಲೆ ಕಲರ್ ಹಾಕಿದ ಪ್ಲೇಸಲ್ಲಿ ಕಾರ್ಡ್ಬೋರ್ಡ್ಗೆ ಕಲರ್ ಹಾಕಿದ್ದೀವಲ್ಲ ಆ ಪ್ಲೇಸಲ್ಲಿ ನಾನಿಲ್ಲಿ ವೈಟ್ ಕುಂದನ್ಸ್ನ ಹಚ್ತಾ ಇದ್ದೀನಿ. ಇದು ಹ್ಯಾಂಗ್ ಮಾಡಿದಾಗ ಮೇಲಿಂದ ಚೆನ್ನಾಗಿ ಕಾಣುತ್ತೆ. ಸೆಂಟ್ರ್ ಕೂಡ ಒಂದು ಕುಂದನ್ನು ಹಚ್ಕೊಂಡಿದ್ದೀನಿ ನಾನು ಉಲ್ಲನ್ನು ಅಟ್ಯಾಚ್ ಮಾಡಿದಲ್ಲಿ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಉಲ್ಲನ್ನು ಬಿಚ್ಚೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಡ್ರೈ ಆದಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಕಾರ್ಡ್ಬೋರ್ಡ್ನ ಉಲ್ಟಾ ತಿರುಗಿಸ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಂಡಿರುವಂಥ ಉಲ್ಲನ್ನು 4 ಸೈಡ್ಸ್ ಅದನ್ನು ಒಂದೇ ಕಡೆ ತೊಗೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಉಲ್ಟಾ ತೊಗೊಂಡು ಕಾರ್ಡ್ಬೋರ್ಡ್ನ ಉಲ್ಲನ್ನ 4 ಸೈಡ್ ಉಲ್ಲನ್ನ ಎಡ್ಜಸ್ನ ಹಿಡ್ಕೋಬೇಕು ನಾವು ಒಂದೇ ಸತಿ. ನೋಡಿ ಈ ಥರ ಮೇಲೆ ಇಟ್ಕೊಂಡಿರ್ತೀವಲ್ವ ಉಲ್ಲನ್ನು, ಅಲ್ಲಿಂದ 2 ಇಂಚು ಕೆಳಗಡೆ ಬೇರೆ ಉಲ್ಲನ್ನು ಒಂದೆಳೆ ತೊಗೊಂಡು ಅದಕ್ಕೆ ಗಂಟು ಹಾಕ್ಕೋಬೇಕು. 2 ಇಂಚಷ್ಟು ಗ್ಯಾಪಿಗೆ ಉಲ್ಲನ್ನು ಗಂಟು ಹಾಕ್ಕೊಂಡು ಈ ಥರ ಸುತ್ಕೊತಾ ಹೋಗಬೇಕು. ಎಡ್ಜ್ವರೆಗೂ ಸುತ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಸ್ಟ್ರಾಂಗ್ ಆಗುತ್ತೆ ಅದು. ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಆ 2 ಎಡ್ಜಸ್ನ ಸೇರಿಸ್ಬಿಟ್ಟು ಒಂದೆಳೆ ಉಲ್ಲನ್ನು ಅಲ್ಲಿ ಕೂಡ ಚೆನ್ನಾಗಿ ಗಟ್ಟಿಯಾಗಿ ಸುತ್ಕೋಬೇಕು. ಸುತ್ಕೊಂಡು ಫೈನಲ್ ಆಗಿ ಸ್ವಲ್ಪ ಉಲ್ಲನ್ನು ಬಿಟ್ಟು ಕಟ್ ಮಾಡಿ ಅದನ್ನು ಕೂಡ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ಆದಮೇಲೆ ಉಳಿದಿರುವಂತಹ ಉಲ್ಲನ್ನು ಗಮ್ನ ಸಹಾಯದಿಂದ ನೀಟಾಗಿ ಹಚ್ಕೋಬೇಕು. ಇವಾಗ ಅದು ಸ್ಟ್ರಾಂಗ್ ಆಗಿ ಹ್ಯಾಂಗ್ ಮಾಡೋಕ್ಕೆ ನಮಗೆ ಆಗುತ್ತೆ. ಇದು ಡ್ರೈ ಆದಮೇಲೆ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಈಗ ವಾಲ್ ಹ್ಯಾಂಗಿಂಗ್ ಕಂಪ್ಲೀಟಾಗಿ ರೆಡಿಯಾಗಿದೆ. ನೀವು ಪಿಸ್ತಾ ಶೆಲ್ಸಿಂದ ಏನು ಕ್ರಾಫ್ಟ್ಸ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೀವು ಟ್ರೈ ಮಾಡಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ಬೇಕಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇರುತ್ತೆ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸಾಯಿಕಾ ಕ್ರಿಯೇಷನ್ಸ್. ಥ್ಯಾಂಕ್ ಯು.